ಅಣ್ಣ ಅಂತಕ್ಕಂಥ ಮೂವಿ ಭಾಳ ಅತ್ಯುತ್ತಮವಾದಂಥ ಮೂವಿ. ಇತ್ತೀಚಿನ ಬರ್ತಕ್ಕಂಥ ಸಿನಿಮಾಕ್ಕೆ ಇದು ಒಂದು ನೈಜವಾಗಿ ಇರತಕ್ಕಂಥದ್ದು, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಸುಮಾರು ಒಂದು 10-15 ವರ್ಷದ ಹಿಂದಿನ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯ ಪ್ರದೇಶದಲ್ಲಿ ಸಮಸ್ಯೆಯಾಗಿದ್ದ ಅನ್ನ ಆಹಾರವಾಗಿ ಬಳಕೆಯಾಗದ ಕಾರಣ ಈ ಕಥೆಗೆ ಹೆಚ್ಚಿನ ಮಹತ್ವ ಬಂದಿದೆ. ಈ ಅನ್ನ ಅನ್ನೋ ಪಿಕ್ಚರು ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಮೇತ ಬಂದು ಒಂದು 2 ನಿಮಿಷನೂ ಬೋರ್ ಆಗದಂತೆ ಅಚ್ಚುಕಟ್ಟಾಗಿ ನೋಡ್ಬೋದು. ಈ ಗ್ರಾಮೀಣ ಸೊಗಡಿನ ಈ ಫಿಲಮ್ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಥರದ್ದು ಈ ಮನೋರಂಜನಾ ಕಾರ್ಯಕ್ರಮಗಳನ್ನ ನೋಡಿ ಬೋರ್ ಆಗಿರುತ್ತೆ. ಈ ಥರ ಗ್ರಾಮೀಣ ಸೊಗಡಿನ ಪಿಕ್ಚರ್ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಬಟ್ ಅದು ತುಂಬ ಖುಷಿ ಆಯಿತು ಈ ಫಿಲಮ್ ನೋಡಿ. ತುಂಬ ಚೆನ್ನಾಗಿದೆ, ಅದ್ಧೂರಿಯಾಗಿ ಛಾಯಾಗ್ರಹಣ ಇರ್ಬೋದು, ನಿಮ್ಮ ಒಂದು ಏನು ನಿರ್ದೇಶನ ಇರ್ಬೋದು, ಒಂದು ಎಲ್ಲ ಸಹ ಕಲಾವಿದರಾಗಲಿ ಅದನ್ನು ಅನುವಾದ ಮಾಡಿರೋದು ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಈ ಫಿಲಮ್. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ನೋಡೋಂಥ ಪಿಕ್ಚರು. ಈ ಚಾಮರಾಜನಗರ ಕೊಳ್ಳೇಗಾಲ ಸೈಡು ಈ ಗ್ರಾಮೀಣ ಭಾಷೆ ಸೊಗಡು ಮತ್ತು ಅನ್ನದ ಬೆಲೆ ಏನು ಅಂತ ನಾವು ತಿಳಿಬೇಕಂದ್ರೆ ಈ ಥರ ಫಿಲಮ್ ನೋಡಬೇಕು. ಇವತ್ತಿನ ಹೊಸ ಜನ್ರೇಷನ್ನವ್ರಿಗೆಲ್ಲ ಈ ಫಿಲಮ್ ತೋರಿಸಿದ್ರೆ ಮುಂದಿನ ಪೀಳಿಗೆಗೆ ಇದು ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ನೋಡ್ಬೋದು. ಹಲೋ, ನನ್ನ ಹೆಸರು ಡಾಕ್ಟರ್ ಮೋಹನ್ ಕುಮಾರ್ ಟಿಪ್ಪಿ ಅಂತ. ನಿಜವಾಗಿಯೂ ಕೂಡ ಈ ಚಿತ್ರ ನೋಡುವವರ ಮನಸ್ಸನ್ನು ಗೆದ್ದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಫಿಲಮ್ ಅನ್ನೋವಂಥದ್ದನ್ನು ಇಟ್ ಈಸ್ ಜಸ್ಟ್ ಎನ್ ಎಂಟರ್ಟೈನ್ಮೆಂಟ್, ಟೈಮ್ ಪಾಸ್ಗೆ ಅಂತ ತೆಗೆದುವಂಥ ಕಾಲದಲ್ಲಿ ನಿಜವಾಗಿಯೂ ಕೂಡ ಒಂದು ಸಮಾಜದ ಉಳಿವಿಗೆ, ಒಂದು ಭಾಷೆಯ ಉಳಿವಿಗೆ, ಅದರಲ್ಲೂ ಗ್ರಾಮೀಣ ಭಾಷೆಯನ್ನು ಬಹುತೇಕ ಮಂದಿ ಅದನ್ನು ಮರೆತೇ ಬಿಟ್ಟಿದ್ದಾರೆ. ನಿಜವಾಗಿ ಗ್ರಾಮೀಣದವರು ಕೂಡ ಗ್ರಾಮೀಣ ಭಾಷೆಯನ್ನು ಮಾತಾಡೋದೇ ಭಾಳ ತಪ್ಪು ಅನ್ನೋ ಕಲ್ಪನೆಯಲ್ಲಿದ್ದಾಗ ಅದಕ್ಕೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಇದೆ. ಅದು ಕೂಡ ಮನುಷ್ಯನ ಗೆಲ್ಲುತ್ತೆ ಅನ್ನೋದಕ್ಕೆ ಈ ಒಂದು ಫಿಲಮ್ನಲ್ಲಿ ಬಳಸಿರುವಂಥ ಕನ್ನಡ ನಿಜವಾಗಿಯೂ ಕೂಡ ಜನಗಳ ಹೃದಯವನ್ನು ತಟ್ಟುತ್ತೆ ಮತ್ತು ನಾಟುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಮೆಸೇಜ್ ತಗೊಂಡು ಬಂದಿದ್ದಾರೆ. ಇವತ್ತು ಅನ್ನನ್ನು ನಾವು ಏನು ಬೇರೆ ಬೇರೆ ಯಾವ ಲೆವೆಲಿಗೆ ತಂದುಬಿಟ್ಟಿದ್ದೀವಿ ಅಂದರೆ ಅನ್ನನ ಅದರದ್ದು ಬೆಲೆನೇ ನಿಜವಾದ ಒರಿಜಿನಾಲಿಟಿನೇ ಹೋಗ್ಬಿಟ್ಟಿದೆ. ನಿಜವಾಗಿಯೂ ಕೂಡ ಅನ್ನದ ಬೆಲೆ ಏನು ಅನ್ನೋದನ್ನು ಈಗಿನ ಜನ್ರೇಷನ್ಗೆ ನಿಜವಾಗಿಯೂ ಬೇಕಾಗಿತ್ತು. ಅದರಲ್ಲೂ ಅನ್ನ ಅಂದರೆ ನಾವು ಎಷ್ಟು ಗೌರವ ಕೊಡ್ತೀವಿ ಅನ್ನುವಂಥದ್ದು, ಹಿಂದೆ ಹೇಗೆ ಕೊಡ್ತಿದ್ವಿ, ಎಷ್ಟು ಮಹತ್ವ ಇತ್ತು ಅನ್ನೋದು ಇವತ್ತಿನ ಜನ್ರೇಷನ್ ಮಕ್ಕಳಿಗೆ, ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಇದು ನಿಜವಾಗಿಯೂ ಅರಿವಾಗಬೇಕು. ತಿನ್ನುವಂಥ ಅನ್ನಕ್ಕೆ ಬೆಲೆನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಅನ್ನನ ಬಿಟ್ಟು ಯಾವುದೋ ಇತ್ತೀಚೆಗೆ ಬರ್ತಾ ಇರುವಂಥ ಜಂಕ್ ಫುಡ್ಗಳಿಗೆ ಬಲಿಯಾಗ್ತಾ ಇರುವಂಥ ಈ ಕಾಲದಲ್ಲಿ ಅನ್ನದ ಮಹತ್ವ, ಅನ್ನದ ಬೆಲೆ ಹಿಂದೆ ಹೇಗಿತ್ತು ಅದನ್ನು ರಕ್ಷಿಸಬೇಕು, ಪೋಷಿಸಬೇಕು. ಅದರಲ್ಲೂ ಕೂಡ ಅನ್ನ ಅಂದರೆ ಹಿಂದೆ ಇದ್ದಂಥ ಮಹತ್ವದ ಹಿಂದೆ ರೈತನ ಬೆಲೆ ಏನು ಅನ್ನೋದು ಜನಕ್ಕೆ ಅರಿವಾಗಬೇಕು. ನಿಜವಾಗಿ ಇವತ್ತು ನಾವು ರೈತನ ಭಾಳ ಕಡೆಗಣಿಸಿರುವಂಥ ದಿನ. ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಅವರನ್ನು ಬೆರೆಸ್ತೀವಿ, ರೈತ ಅಂದರೆ ಹಾಗೆ ಹೀಗೆ ಅಂತ. ಬಟ್ ಅವ್ರಿಗಿರುವಂಥ ಬೆಲೆಯನ್ನು ಎತ್ತು ತೋರಿಸಿದ್ದಾರೆ. ಇವತ್ತು ಪ್ರತಿದಿನ ಪ್ರತಿ ಜನಕ್ಕೂ ಅನ್ನ ಸಿಗ್ತಾ ಇದೆ ಅಂದರೆ ಅವರ ಒಂದು ಕಸರತ್ತು ಬಹಳ ಮುಖ್ಯ. ಇವತ್ತು ಅವರನ್ನು ರಕ್ಷಿಸಬೇಕಾಗಿರುವಂಥದ್ದು ಜವಾಬ್ದಾರಿ ಇನ್ನೂ ಹೆಚ್ಚಿನ ಪಾಲಾಗಿ ಈ ಒಂದು ಫಿಲಮ್ ನಾವು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ನೋಡಬೇಕಾದಂಥ ಚಿತ್ರ. ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ತೋರಿಸಿ ಭಾಳ ಪ್ರಮುಖವಾಗಿದೆ. ಮೇಲು ಕೀಳು ಅನ್ನುವಂಥ ಯಾವುದೇ ಒಂದು ತಾರತಮ್ಯ ಇಲ್ಲ. ಇಲ್ಲಿ ಬಡವ ಶ್ರೀಮಂತ ಅನ್ನುವಂಥ ಅಗರ್ಭತೆ ಇಲ್ಲ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಜನ ಹೇಗೆ ಬದುಕ್ತಿದ್ರು, ಈಗ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಆ ಒಂದು ಬ್ರಿಡ್ಜನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿಯೂ ಕೂಡ ಈ ಚಿತ್ರತಂಡಕ್ಕೆ ನಿಜವಾಗಿಯೂ ನನ್ನ ನಮಸ್ಕಾರ. ನಿಜವಾಗಿ ಈ ಫಿಲಮು ಎಷ್ಟು ದಿನ ಓಡುತ್ತೆ ಅನ್ನೋದಕ್ಕಿಂತ ಮುಖ್ಯ, ಎಷ್ಟು ಜನ ನೋಡ್ತಾರೆ ಅನ್ನೋದಕ್ಕಿಂತ ಮುಖ್ಯ, ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ಪ್ರತಿಯೊಬ್ಬರು ನೋಡಬೇಕಾದಂಥ ಚಿತ್ರ. ಯಾವುದೇ ಭಾಷೆಯವರಿಗೂ ಕೂಡ, ಭಾಷೆ ಬಲ್ಲದೇ ಇದ್ದವ್ರಿಗೂ ಕೂಡ ಈ ಭಾಷೆ ತಲುಪಿಸುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಇದೆ. ನಿಜವಾಗಿ ಇದು ಯಶಸ್ಸನ್ನು ಕಂಡೇ ಕಾಣುತ್ತೆ ಅನ್ನುವಂಥ ಆಶಿಸುತ್ತಾ. ಪ್ರಸ್ತುತವಾಗಿ ಎಲ್ಲ ಕಮರ್ಷಿಯಲ್ ಮೂವೀಸ್ ಮಾಡ್ತಾರೆ, ಬಟ್ ಈ ಮೂವಿನಲ್ಲಿ ಇರ್ತಕ್ಕಂಥ ವಾಸ್ತವ್ಯ ಪರಿಸ್ಥಿತಿನ ಹೇಳಿ ಹಳ್ಳಿಗಳ ಜೀವನ ಹೇಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಮೋರೋವರ್ ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಜನಪದ ಕಲೆಗಳಿಗೆ ಎಷ್ಟು ಒತ್ತು ಕೊಡ್ತಿದ್ದಾರೆ ಮತ್ತು ಆ ಸಂಸ್ಕೃತಿಯಲ್ಲಿ ನಡೆತಕ್ಕಂಥ ಸಣ್ಣದ ಒಂದು ಇನ್ಸಿಡೆನ್ಸನ್ನು ಎಷ್ಟು ದೊಡ್ಡದಾಗಿ ಮಹತ್ತರವಾಗಿ ಬಿತ್ತರಿಸಿದ್ದಾರೆ ಪ್ರೇಕ್ಷಕರಿಗೆ. ಅದು ನಿಜವಾಗ್ಲೂ ಮೆಚ್ಚುವಂಥದ್ದು. ಈ ಥರ ಕಮರ್ಷಿಯಲ್ ಮೂವಿಗಿಂತ ಈ ಥರದ ಸಣ್ಣ ಪುಟ್ಟದ್ದೇ ಆದ್ರೂ ಕಾನ್ಸೆಪ್ಟ್ ಚೆನ್ನಾಗಿದ್ದು ಈ ಥರದನ್ನು ಪ್ರಚಲಿತವಾಗಿ ಮಕ್ಕಳಿಗೆ ಇದು ಅವೇರ್ನೆಸ್ ಕೊಟ್ಟರೆ ತುಂಬ ಚೆನ್ನಾಗಿದೆ.
ಈ ತಂಡದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ನೋಡಿ ಹಾಗೆ ತುಂಬಾ ಏನಂತಾರೆ ವಿವಿಧವಾಗಿ ಕಂಡುಬಂದಿದೆ ಸಿನಿಮಾ. ಹಾಗೆ ಮುಖ್ಯ ಲೀಡ್ ರೋಲ್ ಮಾಡಿರೋ ಹುಡುಗನಿಂದ ಹಿಡಿದು ನನಗೆ ತುಂಬಾ ಪದ್ದು ಅಕ್ಕ ಅವ್ರದ್ದು ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲರೂ ಯಾರ್ಯಾರು ಕೆಲಸ ಮಾಡಿದ್ದಾರೆ ದೇ ಹ್ಯಾವ್ ಡನ್ ದೇರ್ ವೆರಿ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಪ್ಲೀಸ್ ಕಮ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ಹಿಂದೆ ಎಷ್ಟು ಕಷ್ಟಪಡ್ತಿದ್ವಿ ಅನ್ನಕ್ಕೆ, ಈಗ ಅನ್ನಕ್ಕೆ ಬೆಲೆನೇ ಇಲ್ಲ. ಹಾಗಾಗ್ಬಿಟ್ಟಿದೆ. ಅನ್ನ ಉಳಿಸ್ಕೋಬೇಕಾದ್ರೆ ನಾವು ಅದಕ್ಕೆ ಬೆಲೆ ಕೊಡಲೇಬೇಕು. ಇಲ್ಲೇ ತೋರಿಸಿದ್ರೆ ಲಾಸ್ಟಲ್ಲಿ ಹಳ್ಳಿಗಳಿಗೆ ಲಾರಿಗಟ್ಟಲೆ ಅಕ್ಕಿ ಬರುತ್ತೆ. ಅದಿಲ್ಲ ಅಂದರೆ ಹಳ್ಳಿಯಲ್ಲಿ ಅನ್ನನೇ ನೋಡ್ತಿರಲಿಲ್ಲ. ಬೆಳೆಯೋದವರು ಭತ್ತ, ತಿನ್ನೋದು ಸಿಟಿಯವರು. ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಬೆಳೆದವರಿಗೆ ಅನ್ನ ಇಲ್ಲ. ಅನ್ನದ ಮಹತ್ವ ಮತ್ತು ಅಮ್ಮನ ಮಹತ್ವ ಎರಡೂ ಕೂಡ ಭಾಳ ಚೆನ್ನಾಗಿ ಮತ್ತು ಪದ್ಮಶ್ರೀಯವರ ನಟನೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹಾಗೆ ಎಲ್ಲ ಕಲಾವಿದರು ಕೂಡ ಸಹಜವಾಗಿ ಅಭಿನಯವನ್ನು ಮಾಡಿದ್ದಾರೆ. ಸಂಗೀತವು ಕೂಡ ಅಷ್ಟೇ ಚೆನ್ನಾಗಿ ಇಷ್ಟವಾಗಿದೆ. ಸಿನಿಮಾ ಎಲ್ಲರೂ ಕೂಡ ನೋಡಿ ಆನಂದಿಸ್ಬೋದು, ಕುಟುಂಬ ಸಮೇತರಾಗಿ ಬಂದು ನೋಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ತುಂಬ ಅದ್ಭುತವಾದ ಚಲನಚಿತ್ರ. 1980ರಲ್ಲಿ ಯಾವ ಥರ ಅನ್ನಕ್ಕೆ ಹಾಹಾಕಾರ ಇತ್ತು, ಆ ಸನ್ನಿವೇಶದಲ್ಲಿ ಈ ಫಿಲಮು ಇವತ್ತಿಗೆ ಪ್ರಸ್ತುತ. ಅನ್ನನ ನಾವು ಎಷ್ಟು ಅಮೂಲ್ಯ ಅನ್ನೋದನ್ನ ಈ ಫಿಲಮು, ಈ ಚಿತ್ರತಂಡ ತುಂಬ ಅದ್ಭುತವಾಗಿ ನಿರ್ದೇಶಿಸಿದ್ದಾರೆ. ಮತ್ತು ನಮ್ಮ ಸಿದ್ದು ನಾವು ತುಂಬ ಧನ್ಯವಾದ ತಿಳಿಸ್ತೇವೆ. ಎಲ್ಲರೂ ನೋಡಬೇಕಾಗಿರುವಂಥ ಸಿನಿಮಾ. ಮತ್ತೆ ಇಂಥ ಸಿನಿಮಾ ಬರಲಿ. ಇಲ್ಲ, ಸಿನಿಮಾ ತುಂಬ ಚೆನ್ನಾಗಿದೆ. ಮೈಸೂರಿನ ಹಳ್ಳಿಗಾಡಿನ ಸೊಗಡು ಅದರಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತು ಹಳ್ಳಿ ಜೀವನ ಹೆಂಗಿದೆ ಅನ್ನೋದ್ರ ಬಗ್ಗೆಯೂ ತುಂಬ ಅದ್ಭುತವಾಗಿ ನೀವು ಚಿತ್ರೀಕರಣ ಮಾಡಿದ್ದಾರೆ. ಹಳಬರಿಗೆ ಇನ್ನೂ ಜಾಸ್ತಿ ಫೀಲಿಂಗ್ ಆಗುತ್ತೆ. ಇದರಲ್ಲಿ ಜನ್ರೇಷನ್ಗೆ ಅಷ್ಟು ಗೊತ್ತಾಗಲ್ಲ. ತುಂಬಾ ಜನ್ರೇಷನ್ಗೆ ಅವ್ರು ಅನುಭವಿಸಿರ್ತಾರಲ್ಲ, ಆ ಅನುಭವ ಭಾಳ ರಿಯಲಿ ಇಟ್ ಈಸ್ ವೆರಿ ನೈಸ್ ಮೂವಿ. ಈಗಿನ ಜನ್ರೇಷನ್ಗೆ ಹಿಂದಿನ ಜೀವನ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದು ಅನುಭವ ಆಗುತ್ತೆ. ಅವ್ರು ನೋಡಿದರೆ ಅದಕ್ಕೆ ಹಳ್ಳಿಗಾಡಿನ ಒಂದು ಜೀವನ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದು ಒಂದು ಒಳ್ಳೆ ಚಿತ್ರ. ಪ್ರಾದೇಶಿಕ ಸಂಸ್ಕೃತಿಯ ಒಂದು ಅದ್ಭುತವಾದಂಥ ಚಲನಚಿತ್ರ ಅನ್ನ. ಇವತ್ತು ಕನ್ನಡ ಸಿನಿಮಾ ಏನಿದೆ, ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟ, ಕನ್ನಡಿಗರಿಗೆ ಒಂದು ಪ್ರಾದೇಶಿಕ ಸಂಸ್ಕೃತಿಯನ್ನು ಒಂದು ಭಾವನಾತ್ಮಕವಾಗಿ ತೋರಿಸಿರುವಂಥ ಚಿತ್ರ ಏನಾದರೂ ಇದ್ದರೆ ಅದು ಇವತ್ತಿನ ಕಾಲಕ್ಕೆ ಅನ್ನ ಸಿನಿಮಾ ಅಂತ ಹೇಳ್ಬೋದು. ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಿಗೆ ಬನ್ನಿ. ನಾವು ಪ್ಯಾನ್ ಇಂಡಿಯಾ, ಆ ಸಿನಿಮಾ, ಈ ಸಿನಿಮಾ, ವೈಭವ ಸಿನಿಮಾ, ಫೈಟ್ಗಳು ಈ ಥರ ಅಂತ ಹೇಳ್ತೀವಿ. ಆದರೆ ಭಾವನಾತ್ಮಕವಾದ ಸಿನಿಮಾಗಳು, ಬದುಕಿನ ಬಗ್ಗೆ ಹೇಳುವ ಸಿನಿಮಾಗಳು ಕೂಡ ಇವತ್ತು ಬರ್ತಾ ಇದೆ. ಅನ್ನ ಸಿನಿಮಾ ಅದನ್ನು ಹೇಳುತ್ತೆ. ದಯವಿಟ್ಟು ಎಲ್ಲ ಬಂದು ಚಲನಚಿತ್ರವನ್ನು ನೋಡಿ ಇವತ್ತಿನ ನಮ್ಮ ಪ್ರಾದೇಶಿಕ ಸಂಸ್ಕೃತಿಯನ್ನು ಎಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅನ್ನ ಚಲನಚಿತ್ರ ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ. ಬಡವರ ಪಾಲಿಗೆ ಅನ್ನ ಎಷ್ಟು ಮಹತ್ವ ಅನ್ನೋದನ್ನು ಬಹಳ ಚೆನ್ನಾಗಿ ಈ ಚಿತ್ರದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ನೋಡ್ತಾ ಹೋದಾಗ ಬರೀ ಅನ್ನದ ಮಹತ್ವ ಒಂದೇ ಅಲ್ಲ, ತಾಯಿಯ ಪ್ರೀತಿ, ಮಮತೆ, ಹೆತ್ತವರ ಪ್ರೀತಿ, ಸಾಕಿದವರ ಮಮತೆ, ಮತ್ತು ಭತ್ತ ಬೆಳೆಯುವ ಪ್ರದೇಶ, ಭತ್ತ ಬೆಳೆದಿರೋ ಪ್ರದೇಶ, ಎಲ್ಲ ವಿಭಾಗದ ವ್ಯತ್ಯಾಸವನ್ನು ಬಹಳ ಚೆನ್ನಾಗಿ ಮೂಡಿಸಿದ್ದಾರೆ. ಕುಟುಂಬದವರೆಲ್ಲ ಸೇರಿ ಬದುಕುವಂತಹ ಒಳ್ಳೆಯ ಚಿತ್ರ ಅಂತ ಹೇಳಿ ಭಾವಿಸ್ತೀವಿ. ಬಾಲ್ಯ, ಹಾಗೆಯೇ ಮಕ್ಕಳ ಮನಸ್ಸು, ಗ್ರಾಮೀಣ ಭಾಷೆ, ಹಳ್ಳಿಯ ಸೊಗಡು ಎಲ್ಲವನ್ನು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ನಿಜವಾಗಿ ಹಳ್ಳಿನ ಅರ್ಥ ಮಾಡ್ಕೋಬೇಕು ಅಂದರೆ ಈ ಪಿಕ್ಚರ್ನ ನೋಡಬೇಕಾಗ್ತದೆ. ಹಾಗೆ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಪಿಕ್ಚರ್ ನೋಡಬೇಕಾಗ್ತದೆ. ಅನ್ನದ ಮಹತ್ವ ಆ ಕಾಲದಲ್ಲಿ ಹೇಗಿತ್ತು, ಅದನ್ನು ಹೇಗೆ ಅನ್ನವನ್ನು ಕೊಡೋದ್ರ ಮೂಲಕ ಮಕ್ಕಳ ಮನಸ್ಸನ್ನು ಅರಳಿಸೋಕ್ಕೆ ಸಾಧ್ಯ ಅನ್ನೋದನ್ನು ಈ ಚಿತ್ರ ತುಂಬ ಚೆನ್ನಾಗಿ ತಂದಿದೆ. ಎಲ್ಲರೂ ಕೂಡ ಅಭಿನಂದನೆ. ಅನ್ನ ಉತ್ತಮವಾದ ಚಿತ್ರ. ಅನ್ನ ತಿನ್ನುವಂಥ ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಚಿತ್ರ ಇದು. ಚಾಮರಾಜನಗರದ ಒಂದು ಭಾಷಾ ಶೈಲಿ ತುಂಬ ಚೆನ್ನಾಗಿ ಬಂದಿದೆ. ಉತ್ತಮ ಸಂಗೀತ ಇದೆ, ಅತ್ಯುತ್ತಮವಾದ ಹಾಡುಗಳನ್ನು ಬರ್ತಿದ್ದಾರೆ ಮತ್ತು ಎಲ್ಲರ ಅಭಿನಯವೂ ಸಹ ಮನಮುಟ್ಟುವಂತಿದೆ. ಚಿತ್ರವನ್ನು ತಪ್ಪದೆ ಎಲ್ಲರೂ ನೋಡಿ ಕನ್ನಡ ಚಿತ್ರವನ್ನು ನೀವು ಬೆಂಬಲಿಸಬೇಕು ಅಂತ ಈ ಮೂಲಕ ಕೋರ್ತಾನೆ. ತುಂಬ ಚೆನ್ನಾಗಿದೆ, ಪ್ರೋತ್ಸಾಹ ಮಾಡಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮಸ್ಕಾರ. ಅನ್ನ
ತುಂಬ ಒಂದು ಒಳ್ಳೆಯ ಪ್ರಯತ್ನ. ಸಿನಿಮಾ ಎಂಟರ್ಟೈನ್ಮೆಂಟ್ ಅಲ್ಲದೇ ಕೂಡ ಇನ್ನೂ ಒಂದು ವಿಷಯವನ್ನು ಹೇಳಲಿಕ್ಕೆ ಹೋಗ್ತಾ ಇದೆ. ಅದು ಕೂಡ ಮನಸ್ಸಿನ ಆಳದಿಂದ ಆ ಚಾಮರಾಜನಗರದ ಆ ನೇಟಿವಿಟಿ, ಅಭಿನಯ ಮತ್ತು ಅನ್ನದ ಬೆಲೆ, ಆಗಿನ ಕಾಲದಲ್ಲಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ತುಂಬ ಚೆನ್ನಾಗಿ ಅದನ್ನು ಚಿತ್ರಿಸಿದ್ದಾರೆ. ನೋಡಿ ಹೋದಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಗೆಳೆಯರಿಗೆ ಹೇಳಿ. ಒಳ್ಳೆಯ ಸಿನಿಮಾ ಕನ್ನಡದಲ್ಲಾಗಿದೆ. ನಾವೆಲ್ಲರೂ ಹೆಮ್ಮೆ ಪಡ್ಬೋದಂಥ ಸಿನಿಮಾ. ಚಿತ್ರತಂಡಕ್ಕೆ ಶುಭ.